ಸ್ವಾಗತ. ಈ ವಾರದ ಕಥೆ ಅತಿಥಿಗಳ ಜೊತೆ ಕಾರ್ಯಕ್ರಮಕ್ಕೆ ನಿಮ್ಮ ಎಸ್ವಿ ಸಂಕಲನ ಮಾಡುವ ಹಾರ್ದಿಕ ಸ್ವಾಗತ ಹಾಗೂ ನಮಸ್ಕಾರ. ನಾವು ಪ್ರತಿ ವಾರನೂ ಹಲವಾರು ವಿಶೇಷ ವ್ಯಕ್ತಿಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ಆಹ್ವಾನಿಸುವ ಒಂದು ಸಂಪ್ರದಾಯ. ಆದರೆ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ, ಒಂದು ವಿನೂತನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ, ಇಲ್ಲಿ ಭಾಗವಹಿಸ್ತಕ್ಕಂತ ಒಂದು ವ್ಯಕ್ತಿ ನಿಮ್ಮೆಲ್ಲರಿಗೂ ತುಂಬಾ ಆಶ್ಚರ್ಯ ಸೂಚಿಸ್ತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿ ಅಂತಾನೆ ನಾವು ಪ್ರಸ್ತುತಪಡಿಸಬಹುದು. ಕಾರಣ ಏನಂದ್ರೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಇವರ ಹೆಸರು ಈಗ ಆಲ್ರೆಡಿ ಸೇರ್ಪಡೆಯಾಗಿದೆ. ಅದೇ ರೀತಿಯಾಗಿ ಗ್ರ್ಯಾಂಡ್ ಮಾಸ್ಟರ್ ಅಂತಕ್ಕಂತ ಒಂದು ಪ್ರತ್ಯೇಕತೆಯ ನಾಮಾಂಕಿತವನ್ನ ಹೊಂದಿರತಕ್ಕಂಥವ್ರು. 3 ವರ್ಷದ ಒಂದು ಬಾಲಕನನ್ನ ನಾವಿವತ್ತು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಅವರೇ ಯಾರಪ್ಪ ಅಂತಂದ್ರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆರ್ಯವರ್ಧನ್ ಕೋಟಿ ಅಂತಕ್ಕಂಥವ್ರು ಇವತ್ತು ನಮ್ಮ ವಾರದ ಕಥೆ ಅತಿಥಿಗಳ ಜೊತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಗೆ ಅವರ ಪಾಲಕರು ಸಹ, ಅವರ ತಂದೆ ತಾಯಿಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಅವರೇ, ಆರ್ಯವರ್ಧನ್ ಕೋಟೆ ಅವರ ಒಂದು ಸಂಕ್ಷಿಪ್ತ ಒಂದು ಪರಿಚಯವನ್ನು ಮಾಡಿಕೊಡ್ರೆ, ಅದ್ರ ಜೊತೆ ನಿಮ್ಮಿಬ್ಬರ ಪರಿಚಯವನ್ನು ಮಾಡಿಕೊಡ್ರೆ. ಎಲ್ಲರಿಗೂ ನಮಸ್ಕಾರಗಳು. ನಾವು ಮೂಲತಃ ಗದಗ ಜಿಲ್ಲೆ ಋಣ ತಾಲೂಕು ಹಳೆಯಾರೂರಿನವರು. ಪ್ರಸ್ತುತ ನಾನು ನವಲಗುಂದ ತಾಲೂಕು ತಿರ್ಲಾಪುರ ಗ್ರಾಮದಲ್ಲಿ ಗ್ರಾಮೀಣ ಶಿಕ್ಷಣ ಸಂಸ್ಥೆ ತಿರ್ಲಾಪುರ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮನೆಯವರು ಪ್ರಕಾಶ್ ಕೋಟಿ ಅಂತ, ಅವರು ಕೂಡ ಆರ್ಯವರ್ಧನ್, ಅದೇ ಗ್ರಾಮದಲ್ಲಿ ತಿರ್ಲಾಪುರ ಗ್ರಾಮದಲ್ಲಿ ಆರ್ಯವರ್ಧನ್ ಟ್ಯೂಷನ್ ಕ್ಲಾಸಸ್ನ ಮಾಲೀಕರಾಗಿ ಅವರು ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನನ್ನ ಏಕೈಕ ಪುತ್ರ, ಜ್ಯೇಷ್ಠ ಸುಪುತ್ರ ಆರ್ಯವರ್ಧನ್ ಕೋಟಿ ಅಂತ. ಈತನಿಗೆ ಈಗ 4 ವರ್ಷ. ಅವನು 3 ವರ್ಷ 5 ತಿಂಗಳಿಂದಾಗಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ 2023ಗೆ ಅವನು ಸೆಲೆಕ್ಟ್ ಆದ. ಅದಾದ ನಂತರ ಇಲ್ಲಿವರೆಗೂ ಅವನು ಕೂಡ ಅವನು ತನ್ನ ಪ್ರೋಗ್ರೆಸ್ ಅನ್ನು ಮಾಡ್ಕೊಂಡು ಬಂದಿದ್ದಾನೆ. ಸದ್ಯಕ್ಕೆ ಅವನು 2500ಕ್ಕೂ ಹೆಚ್ಚು GK ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವಂತ ಒಂದು ಹುದ್ದೆಯನ್ನು ಹೊಂದಿದ್ದಾನೆ. ಈಗ ನಾವು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಎಲ್ಲ ನಾವು ಮಾಹಿತಿ ನೋಡಿದೀವಿ ಸರ್. ಈಗ ಯಾರು ಉತ್ತರಿಸ್ತಕ್ಕಂತ, ನಮ್ಮೆಲ್ಲರಿಗೂ ಗೊತ್ತಿರದೇ ಇರತಕ್ಕಂತ ನಾಲೆಜ್ ಅನ್ನ ಈ ಪುಟಾಣಿ ವೀರ ಹೊಂದಿರತಕ್ಕಂಥದ್ದನ್ನ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಒಂದು ಗಾದೆ ಮಾತು ಇವರಿಗೆ ಸೂಟ್ ಆಗುತ್ತೆ ಅಂತಕ್ಕಂಥದ್ದು. ಅದರ ಒಂದು ಪರಿಚಯ ಜೊತೆಗೆ ಏನಪ್ಪಾ ಅಂತಂದ್ರೆ, ಅವರು ಯಾವ್ಯಾವ ರೀತಿಯ ಒಂದು ಜ್ಞಾನವನ್ನ ಹೊಂದಿದ್ದಾರೆ ಅದನ್ನ ಒಂದು ಸ್ವಲ್ಪ ಒಂದು ಬಾಯಿಂದ ನಾವು ಕೇಳಬೇಕಂತ ಆಸೆ. ನೀವು ಅದನ್ನ ತೋರ್ಪಡಿಸಿ. ನವೆಂಬರ್ ತಿಂಗಳಾಗಿರೋದ್ರಿಂದ, ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಆ ಒಂದು ವಿಶೇಷವಾಗಿ ಅದರಿಂದ ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ನಾನು ಈ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ. ನಮ್ಮ ಮಗ ಆರ್ಯವರ್ಧನ್ ಆ ಜಿಲ್ಲೆಯ ವಿಶೇಷತೆಯನ್ನು ಹೇಳ್ಕೊಂಡು ಹೋಗ್ತಾನೆ ಸರ್. ಬೀದರ್, ವಿಜಯಪುರ, ಕಲಬುರಗಿ. ನವೆಂಬರ್ ತಿಂಗಳಾಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವದ ವಿಶೇಷವಾಗಿ ಈ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಜಿಲ್ಲೆಯ ವಿಶೇಷತೆ ಏನನ್ನೋದನ್ನ ನನ್ನ ಮಗ ಹೇಳ್ತಾನೆ. ಬೀದರ್, ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ಯಾದಗಿರಿ, ರಾಯಚೂರು, ಬೆಳಗಾವಿ, ಕೊಪ್ಪಳ, ಗದಗ, ಬಳ್ಳಾರಿ, ಧಾರವಾಡ, ಹಾವೇರಿ, ಉತ್ತರ ಕನ್ನಡ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಉಡುಪಿ, ತುಮಕೂರು, ಚಿಕ್ಕಮಗಳೂರು, ಕೋಲಾರ, ಮಂಗಳೂರು, ಹಾಸನ, ಬೆಂಗಳೂರು, ಮೈಸೂರು, ರಾಮನಗರ, ಮಂಡ್ಯ, ಕೊಡಗು, ಚಾಮರಾಜನಗರ. ಈಗ ನಾವು ಕರ್ನಾಟಕ ನಮ್ಮ ಮುಂಚೆ 4 ಭಾಗವಾಗಿದ್ದನ್ನು ನಾವು ನೋಡ್ತೀವಿ. ಆ ಒಂದು ಸಮಯದಲ್ಲಿ ಮೈಸೂರು ರಾಜ್ಯ ಅಂತಕ್ಕಂಥ ಕಲ್ಪನೆ ಕೂಡ ನಮ್ಮಲ್ಲಿದೆ. ಆ ಮೈಸೂರು ರಾಜ್ಯದ ಕುರಿತು ಒಂಚೂರು ಪ್ರಶ್ನೋತ್ತರಗಳು. ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದವರು? ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಯಾವಾಗ ನಾಮಕರಣ ಮಾಡಿದರು? ಮೈಸೂರು ರಾಜ್ಯ ಕರ್ನಾಟಕ ಏಕೀಕರಣದ ಪಿತಾಮಹ, ಕರ್ನಾಟಕ ಏಕೀಕರಣವಾದ ದಿನ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪಕರು, ಕರ್ನಾಟಕ ಏಕೀಕರಣ ಚಳುವಳಿ, ಕರ್ನಾಟಕ ಏಕೀಕರಣ ಚಳುವಳಿ ಆರಂಭಿಸಿದವರು, ಧಾರವಾಡದಲ್ಲಿ ಕನ್ನಡ ಶಾಲೆ ಆರಂಭಿಸಿದವರು,
ಹಳೆ ಮೈಸೂರು ರಾಜ್ಯ ಒಳಗೊಂಡ ಜಿಲ್ಲೆಗಳು, ಹೊಸ ಮೈಸೂರು ರಾಜ್ಯ ಒಳಗೊಂಡ ಜಿಲ್ಲೆಗಳು. ಕರ್ನಾಟಕ. How many districts in Karnataka? How many taluks in Karnataka? ಏಕೀಕರಣದ ಪ್ರಮುಖ ಪತ್ರಿಕೆಗಳನ್ನು ಹೇಳ್ತಾರೆ. ಸುಹಾಸಿನಿ, ಕರ್ಣವೀರ, ಕನ್ನಡ ಶಾಲಾ ಪತ್ರಿಕೆ, ಬಾಭೂಷಣ, ಕರ್ನಾಟಕ ಧನುಧಾರಿ ಹಾಗೂ ಕಾರ್ಯ ವಿಜಯ, ಜ್ಞಾನ ಬೋಧಕ, ಕರ್ನಾಟಕ ಪತ್ರ, ಮೈಸೂರು ಕ್ರಾಂತಿಕಲ್, ಚಂದ್ರೋದಯ, ವಾಯನಾಡು, ಹಿತಂಬೋಧಿನಿ, ಕರ್ನಾಟಕ ವೈಭವ. ಕರ್ನಾಟಕ ಏಕೀಕರಣ ಸಮಯದಲ್ಲಿ ರಚನೆಗೊಂಡ ಗೀತೆಗಳು. ಉದಯವಾಗದಲ್ಲಿ ನಮ್ಮ ಚೆಲುವ ಕನ್ನಡ ನಾಡು, ಏಳು ಮಹಾರಿಸು ಕನ್ನಡ ಬೌದ್ಧ, ರಕ್ಷಿಸು ಕನ್ನಡ ದೇವಿ, ಸಂರಕ್ಷಿಸು ಕರ್ನಾಟಕ ದೇವಿ, ತಾಯೇ ಬಾರೆ ಒಬ್ಬವತೋರೆ ನಾಡಗೀತೆ. ಹಂಗಂದ್ರೆ ಈಗ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಪುರಸ್ಕೃತರ ಹೆಸರನ್ನ ಹೇಳು. ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ ಮಸ್ಕಿ ಅಯ್ಯಂಗ, ಪ್ರಭೋಗ, ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಅನಂತೇಕ ಕಂಬಾರ್. ವೆರಿ ಗುಡ್. ಹಂಗಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಹೆಸರನ್ನ ಹೇಳ್ತೀನಿ, ಯಾವ ಯಾವ ಕೃತಿಗಳು ಅಂತ ಹೇಳ್ಬೇಕು. ಕುವೆಂಪು, ಶ್ರೀರಾಮಾಯಣ ದರ್ಶನ, ದ.ರಾ ಬೇಂದ್ರೆ, ನಾಗದಂಗಿ, ಶಿವರಾಮ್ ಕಾರಂತ್, ಗಜ ಕನಸುಗಳು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕವಿರ ರಾಜೇಂದ್ರ, ವಿ. ಕೃ. ಭಾರತ ಸಿಂಧು ರಶ್ಮಿ, ಯು. ಆರ್. ಅನಂತಮೂರ್ತಿ, ಸಮಗ್ರ ಸಾಹಿತ್ಯ, ಗಿರೀಶ್ ಕಾರ್ನಾಡ್, ಸಮಗ್ರ ಸಾಹಿತ್ಯ, ಚಂದ್ರಶೇಖರ್ ಕಂಬಾರ್. ಸಮಗ್ರ ಸಾಹಿತ್ಯ. ಅಯೋಧ್ಯೆಯ ರಾಮ ಒಂದು ದೇವಸ್ಥಾನದ ಬಗ್ಗೆ ನಾವು ಒಂದಿಷ್ಟು ಕ್ವಶನ್ ಕೇಳ್ತೀನಿ. ಸ್ಟ್ರಕ್ಚರ್ ಆಫ್ ರಾಮಲಲ್ಲ. ಅರುಣ್ ವಿರಾಟ್, ಹೂ ಲೇಡ್ ದ ಫೌಂಡೇಶನ್ ಸ್ಟೋನ್ ಆಫ್ ರಾಮ್ ಮಂದಿರ್? NNT, ಹೂ ಲೇಡ್ ದ ಫೌಂಡೇಶನ್ ಸ್ಟೋನ್ ಆಫ್ ರಾಮ್ ಮಂದಿರ್? October 2020. ನರೇಂದ್ರ ಮೋದಿ. When? October 2020. What is the height of Ramlalla in inches? 51 inch. How many pillars are there in Ram Mandir? 390. Dimension of Ram Mandir? 235 long, 360 long, 161 high. What is the estimated cost of construction of Ram Mandir? 1800 crore. Which date has the Prana Pratisthapana of Rama? 22 January 2024. Who is the ambassador of India GST? Amitabh Bachchan, Founder of Airtel? Sunil Mittal, Founder of Dell? Michael Dell, Father of Internet? Inshit, Father of Email? Raymond Sandoval, Father of Google? Rani Page Chandrabhai, Father of YouTube? Javed Karim, Father of WhatsApp? John Kam, Father of Wi-Fi? Wise Hat, Father of Facebook? March Karmakar, Father of Instagram? Ravi Shisham, Father of Twitter? John Grassley, Father of WWF? E. Panesli, ಕರ್ನಾಟಕ ರಾಜ್ಯ ಪೊಲೀಸ್ ಅತ್ಯುನ್ನತ ಹುದ್ದೆ? DG and IGP, ಸತಿ ಸುಲೋಚನಾ ಚಿತ್ರ ಎಷ್ಟರಲ್ಲಿ ಬಿಡುಗಡೆಗೊಂಡಿತ್ತು? 1934, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ? 5, ಕನ್ನಡದ ಮೊದಲ ಕಾವ್ಯ? Purana, ಕರ್ನಾಟಕದ ದೊಡ್ಡ ಪಕ್ಷಿಧಾಮ? Norane, ಕರ್ನಾಟಕದ ಸಿಲ್ಕ್ ಟೌನ್? Ramanagara, ನಂದಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? Kamalapura, ಗಾಳಿ ಗೋಪುರ ನುಡಿಗಟ್ಟಿನ ಅರ್ಥ? Kaipurada, Ase, ಯಾರ ದಿನವನ್ನು ವಿಶ್ವ ಮಾನವ ದಿನ ಎಂದು ಆಚರಿಸುತ್ತೇವೆ? Kuyampu, ವರ್ಲ್ಡ್ ರೆಡ್ ಕ್ರಾಸ್ ಡೇ? Ethnic, ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ? Vinaga Pratapa, ಯಾರನ್ನು ಭಾರತದ ಕ್ಷಿಪಣಿ ಮಹಿಳೆ ಎಂದು ಕರೆಯುತ್ತೇವೆ? Tessie Thomas, ದ್ವಿಸರ್ಕಾರ ಪದ್ಧತಿ ಜಾರಿಗೆ ತಂದವರು? Robert Clive, ಟೈಫಾಯ್ಡ್ ರೋಗವು ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತದೆ? Salmonella typhi, ಅತ್ಯಂತ ಸುದೀರ್ಘ ಕಡಲ ತೀರ ಪ್ರದೇಶ ಹೊಂದಿರುವ ರಾಜ್ಯ? Gujarat, ಮೊಟ್ಟ ಮೊದಲ ಬಾರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಪರಿಚಯಿಸಿದ ದೇಶ? Bharata, ಅಂಕೋಲಾ ಉಪ್ಪಿನ ಸತ್ಯಾಗ್ರಹ ನೇತೃತ್ವ ವಹಿಸಿದವರು? Ravi Narakarni, ಭಾರತದಲ್ಲಿ ಅತಿ ಹೆಚ್ಚು ಸಮುದ್ರದ ಉಪ್ಪನ್ನು ತಯಾರಿಸುವ ರಾಜ್ಯ? Gujarat, ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕರು? MP Urine, ಬಹುಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ? Kalaburgi, ಕರ್ನಾಟಕದಲ್ಲಿ ಪ್ರಕಟವಾದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ? Mangaluru Samatha, ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ? America, ಕರ್ನಾಟಕದ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ವರ್ಷ? 1963, ವಿಶ್ವ ಪುಸ್ತಕ ದಿನ? April 23, ಭಾರತ ಸಂವಿಧಾನ ಕರಡು ಸಮಿತಿ ಯಾವಾಗ ರಚನೆಯಾಯಿತು? August 29, 1947, ವಿಲಿಯಂ ಹರ್ಷಲ್ ಅವರು ಆವಿಷ್ಕರಿಸಿದ ಗ್ರಹ? Uranus, ಭಾರತದ ಮೊದಲ ಸಕ್ಕರೆ ಕೈಗಾರಿಕೆಯಲ್ಲಿ ಸ್ಥಾಪಿಸಿದ? ಉತ್ತರ ಪ್ರದೇಶ ಗೋರಖ್ಪುರ್, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಯಾವಾಗ ತುರ್ತು ಪರಿಸ್ಥಿತಿ ಹೇರಲಾಯಿತು? 1971, ಯುಗಾಂತರ ಎಂಬ ಭಾರತ ರತ್ನ ಅವಾರ್ಡ್ ವಿನ್ನರ್ಸ್ ಹೇಳ್ತಾರೆ.
ಸಿ ರಾಜಗೋಪಾಲಾಚಾರಿ, ಸರ್ವಪಲ್ಲಿ ರಾಧಾಕೃಷ್ಣನ್, ಸಿ ವಿ ರಾಮನ್, ಭಗವಾನ್ ದಾಸ್, ಎಂ ವಿಶ್ವೇಶ್ವರಯ್ಯ, ಜವಾಹರಲಾಲ್ ನೆಹರು, ಇ ಬಿ ಪಂತ್, ಡಿ.ಕೆ. ಕರ್ವೆ, ಡಿ.ಸಿ. ರಾಯ್, ಪಿ.ಡಿ. ಕನ್ನನ್, ರಾಜೇಂದ್ರ ಪ್ರಸಾದ್, ಶಕ್ತಿ ಹುಸೇನ್, ಟಿ.ವಿ. ಕಾನೆ, ಲಾಲ್ ಶಾಸ್ತ್ರಿ, ಇಂದಿರಾ ಗಾಂಧಿ, ವಿ.ವಿ. ಗಿರಿ, ಕೆ. ಕಾಮರಾಜ್, ಮದರ್ ತೆರೇಸಾ, ವಿನೋಬಾ ಭಾವೆ, ಕೆ.ಜಿ. ಖಾನ್, ಎಂ.ಜಿ. ರಾಮಚಂದ್ರನ್, डॉक्टर बी.आर. आंबेडकर, नेल्सन मंडेला, राजीव गांधी, सरदार वल्लभभाई पटेल, मोरारजी देसाई, अब्दुल कलाम आजाद, जयललिता, सत्यजीत राय, गुजराल नंदा, अरुणा आसिफ अली, एपीजे अब्दुल कलाम, एम.एस. सुब्बलक्ष्मी, सी सुब्रमण्यन, जयप्रकाश नारायण, अमर्त्य सेन, जी बोनोनेरी, रविशंकर, लता मंगेशकर, शर्मिला खान, भीमसेन जोशी, सी.एन.आर. राव, सचिन तेंदुलकर, मदन माणिया, अटल बिहारी वाजपेयी, प्रणब मुखर्जी, बी.आर. काव, एन. देशमुख, के. ठाकुर, एल.के. अडवाणी, पी.वी. नरसिंहराव, चरण सिंह, एम.एस. स्वामीनाथन. ವೆರಿ ಗುಡ್. ಹಂಗ ನೋಬೆಲ್ ಪ್ರೈಸ್ ವಿನ್ನರ್ಸ್ ಹೇಳ್ತಿ? रविन्द्रनाथ टैगोर, सी.वी. रामन, अरविंद वीरप्पन, मदर तेरेसा, एच. चंद्रशेखर, अमर्त्य सेन, ವಿ ರಾಮಕೃಷ್ಣ, ಕೈಲಾಶ್ ಸತ್ಯಾರ್ಥಿ, ಬಚಿತ್ ಬನಸ್. ವೆರಿ ಗುಡ್. ಹಂಗ ಪಂಪ ಪ್ರಶಸ್ತಿ ಪುರಸ್ಕೃತರು ಹೇಳು? ರಾಷ್ಟ್ರಕವಿ ಕುವೆಂಪು, ಟಿ.ಎನ್. ಶ್ರೀ, ಶಿವರಾಂಕರ, ಸಸಿ ಬುಸ್ಕುಮಾರ್, ಪೂತಿ ಮಸ್ಮಚ, ಎನ್ ಮುತ್ತಿರೋ, ಗೋಪಾಲ್ ಕಿಶಡಿಗ, ಕೃಷ್ಣ ಭತ್ತ, ಎಸ್ ನರಸಿಂಹಸ್ವಾಮಿ, ಎಂ ಕಲಬುರ್ಗಿ, ಜೆ ಸುಡದಪ್ಪ, ಡಿ ಜವರೇಗೌಡ, ಚಂದ್ರೈವ ಕಮವಿ, ಎಲ್ ಬಸವರಾಜು, ಪೂರ್ಣಚಂದ್ರ ತೇಜಸ್ವಿ, ಸಿದ್ದಾರಾಮೂರ್ತಿ, ಚಂದ್ರಶೇಖರ್ ಕಮ್ಮ, ಎಚ್ ಎಲ್ ಗೌಡ, ಎಸ್ ಎಲ್ ಭೈರಪ್ಪ, ಜೆ ಸಾವೂರ್, ಎಸ್ ಚಿಪ್ಪ, ಟಿ.ವಿ. ವೆಂಕಟ ಶಾಸ್ತ್ರಿ, ಚಂದ್ರಶೇಖರ್ ಪಾಟಿ, ಜಿ ಎಚ್ ನಾಯಕ್, ಡಾಕ್ಟರ್ ರಾಮಚಂದ್ರಪ್ಪ, ನೇನ್ ಶಂಗಲವತ್, ದಯಾನಕಿ ಅಣ್ಣರಾಯ್, ಪ್ರೊಫೆಸರ್ ಜೀವಂತ ಸುಬ್ಬಯ್ಯ, ವೇಸನದಿ, ಹಂಪ ನಾಗರಾಜ, ಪ್ರೊಫೆಸರ್ ಕೆ.ಎಸ್. ಸಾವನ್, ಪ್ರೊಫೆಸರ್ ಸುರಕ್ಷಪ್ಪ, ಸಿದ್ದಲಿಂಗಯ್ಯ, ಸಿ.ಪಿ. ಕಿಶಕುಮಾರ್, ಎಸ್.ಆರ್. ರಾವ್ ಸ್ವಾಮಿ, ಬಾಬು ಕ್ಷಮೂರ್ತಿ, ಕಿಶೋರ. ವೆರಿ ಗುಡ್. 1947ರಿಂದ 2024 ಕರ್ನಾಟಕದ ಎಲ್ಲಾ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ಸ್ ಹೇಳ್ತಿ? ಸ್ಲೋ ಆಗಿ. ಕೆ.ಸಿ. ರೆಡ್ಡಿ, ಗಂಗಾಳ ಹನುಮಂತಯ್ಯ, ಕರಿದಾ ಮಂಜಪ್ಪ, ಎಸ್. ನಿಂಜಪ್ಪ, ಟಿ.ಡಿ. ಜತ್ತಿ, ಎಸ್.ಆರ್. ಕಂತಿ, ಎಸ್. ನಿಂಜಪ್ಪ, ವೀರೇಂದ್ರ ಪಾಟೀಲ್, ಪಸಿನನ್ನು, ದೇವರಾಜ್ ಅರಸ್, ಪಸಿನನ್ನು, ದೇವರಾಜ್ ಅರಸ್, ಆರ್. ಗುಂಡೂರಾವ್, ರಾಜಕೀಯ ಸಲಗೆ, ಎಸ್.ಆರ್. ಮುಂಬೈ, ಪಸಿನನ್ನು, ವೀರೇಂದ್ರ ಪಾಟೀಲ್, ಪಸಿನನ್ನು, ಎಸ್. ಬಂಗಾರಪ್ಪ, ಮಗಲಿ, ಅಚಡಿ ದೇವೇಗೌಡ, ಜೆ. ಪಟೇಲ್, ಎಸ್. ಎಂ. ಕೃಷ್ಣ, ಧರಮ್ ಸಿಂಗ್, ಎಚ್. ಡಿ. ಕುಮಾರಸ್ವಾಮಿ, ಪಸಿನನ್ನು, ಬಿ.ಎಸ್. ಯಡಿಯೂರಪ್ಪ, ಪಸಿನನ್ನು, ಬಿ.ಎಸ್. ಯಡಿಯೂರಪ್ಪ, ಸದಾನಗೌಡ, ಯಗರಿ ಸತ್ಯ ಸಿದ್ದರಾಮಯ್ಯ, ಬಿ.ಎಸ್. ಯಡಿಯೂರಪ್ಪ, ಎಚ್. ಡಿ. ಕುಮಾರಸ್ವಾಮಿ, ಬಿ.ಎಸ್. ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಲಾಲ್ ಸಿದ್ದರಾಮಯ್ಯ. ವೆರಿ ಗುಡ್. 29 स्टेट्स होती? 29 देश इंडिया में है। 29 देश आंध्र प्रदेश, उत्तर प्रदेश, मध्य प्रदेश, हिमाचल प्रदेश, महाराष्ट्र, राजस्थान, कर्नाटका, तेलंगाना, झारखंड, उत्तराखंड, हरियाणा, पंजाब, ओडिशा, वेस्ट बंगाल, तमिलनाडु, केरला, त्रिपुरा, मणिपुर, मिजोरम, आसाम, मेघालय, अरुणाचल प्रदेश, नागालैंड, सिक्किम, बिहार, ಛತ್ತೀಸ್ಗಢ, ಗೋವಾ, ಗುಜರಾತ್. ಆರ್ಯವರ್ಧನ್, ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳ ಹೆಸರು ಹೇಳಿ? ನಿಪ್ಪಾಣಿ, ಚಿಕ್ಕೋಡಿ, ಅಥಣಿ, ಕಾಗವಾಡ, ಕೂಡಚಿ, ರಾಯಬಾಗ್, ಕೆರಿ, ಅರಬಾವಿ, ಗೋಕಾಕ್, ಯಮಕನಮರಡಿ, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ರೂರಲ್, ಖಾನಾಪುರ, ಕಿತ್ತೂರು, ಬೈಲಹೊಂಗಲ, ಸವದತ್ತಿ, ಡಾಮನೂರು, ಮುಧೋಳ, ಕೇರಳ, ಜಮಖಂಡಿ, ಬೇಲಗಿ, ಬಾದಾಮಿ, ಬಾಗಲಕೋಟೆ, ಹುನಗುಂದ, ಮುದ್ದೇಬಿಹಾಳ, ದೇವರಪುರಗಿ, ಬಸವನ ಬಾಗೇವಾಡಿ, ಬಬಲೇಶ್ವರ, ಬಿಜಾಪುರ, ನಾಗ್ತಾ, ಇಂಡಿ, ಸಿಂದಗಿ, ಅಜ್ಜಪುರ, ಜೇವರ್ಗಿ, ಸುರಪುರ, ಸಾಪುರ, ಯಾದಗಿರಿ, ಗರವಿಕಲ್, ಚಿತ್ತಾಪುರ, ಸೇಡಂ, ಚಿಂಚೋಳಿ,
ಗುಲ್ಬರ್ಗ ರೂರಲ್, ಗುಲ್ಬರ್ಗ ದಕ್ಷಿಣ, ಗುಲ್ಬರ್ಗ ಉತ್ತರ, ಆನಂದ್, ಬಸವ ಕಲ್ಯಾಣ, ಹುಮ್ನಾಬಾದ್, ಬೀದರ್ ಸೌತ್, ಬೀದರ್ ಬಾಲ್ಕಿ, ಅವರ ರಾಯಚೂರು, ರಾಯಚೂರು, ಮಾನ್ವಿ, ದೇವದುರ್ಗ, ಗಸುಗು, ಚೆನ್ನೂರು, ಮಸ್ಕಿ, ಕುಷ್ಟಗಿ, ಕನಗೈಲಿ, ಗಂಗಾವತಿ, ಯಲಬುರ್ಗಾ, ಕೊಪ್ಪಳ, ಶಿರಹಟ್ಟಿ, ಗದಗ, ನವಲಗುಂದ, ನರಗುಂದ, ಹುನಗೋಳ, ಧಾರವಾಡ, ಹುಬ್ಳಿ ಧಾರವಾಡಿ, ಹುಬ್ಳಿ ಧಾರವಾಡ ಸೆಂಟ್ರಲ್, ಹುಬ್ಳಿ ಧಾರವಾಡ ವೆಸ್ಟ್, ಕಲಘಟಗಿ, ಅಳಿಯಾರ್, ಕಾರವಾರ, ಕುಮಟಾ, ಭಟ್ಕಳ, ಶಿರಸಿ, ಯಲ್ಲಾಪುರ, ಹಾನಗಲ್, ಸಿಗ್ಗಾಂವ್, ಹಾವೇರಿ, ಬ್ಯಾಡಗಿ, ರೇಕೂರು, ರಾಣೆಬೆನ್ನೂರು, ವಿನಗಡಿ, ಅಗ್ರಿಬೊಮ್ಮರಳ್ಳಿ, ಜಯನಗರ, ಕಂಪ್ಲಿ, ಶಿರೂಪ, ಬೆಲಾರೂರ, ಬೆಲಾಸಿಟಿ, ಸಂಡು, ಹುಲಿಗಿ, ಮೊಳಕಾವು, ಚಳ್ಳಕೆರೆ, ಚಿತ್ರದುರ್ಗ, ಹಿರಿಯೂರು, ಹೊಸದುರ್ಗ, ಹೊಳಕೆರೆ, ಜಗಳೂರು, ಹರಪಳ್ಳಿ, ಹರಿಹರ, ದಾವಣಗೆರೆ ಸೌತ್, ಮಾಯಕೊಂಡ, ಚೆನ್ನೈಲಿ, ಹೊನ್ನಳ್ಳಿ, ಶಿವಮೊಗ್ಗ, ಭದ್ರಾವತಿ, ತೀರ್ಥಹಳ್ಳಿ, ಶಿಕಾರಿಪುರ, ಸೊರಬ, ಸಾಗರ, ಬೆಂಗಳೂರು, ಕುಂದಾಪುರ, ಉಡುಪಿ, ಚಿಕ್ಕಬಳ್ಳಾಪುರ, ಕಾರ್ಕಳ, ಶೃಂಗೇರಿ, ಮೂಡಿಗೆರೆ, ಚಿಕ್ಕಮಗಳೂರು, ತಿರುಗೇಡಿ, ಕಡೂರು, ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆ, ನಿಗಲ್, ತುಮಕೂರು ಸಿಟಿ, ತುಮಕೂರು, ಬರಗೇಲೆ, ಹುಬ್ಬಳ್ಳಿ, ಶಿರಾ, ಪಾವಗಡ, ಮಧುಗಿರಿ, ಗೌರಿಬಿದನೂರು, ನಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, ಕೋಲಾರಗೋಡ್, ಕೋಲ, ಬಂಗಾರಪೇಟೆ, ಮಾಮಾಳು, ಯಲಹಂಕ, ಚಪ್ರಂ, ಬ್ಯಾಸನಪುರ, ಯಶವಂತಪುರ, ರಾಜರಾಜೇಶ್ವರನಗರ, ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಮಲೇಶ್ವರ, ಹೆಬ್ಬ, ಮುರುಡೇಶ್ವರ ನಗರ, ಸರ್ವಜ್ಞನಗರ, ಸಿ.ವಿ. ರಾಮನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿನಗರ, ರಾಜಾಜಿನಗರ, ಗೋವಿಂದರಾಜನಗರ, ಜಯನಗರ, ಚಾಮರಾಜಪೇಟೆ, ಬಸವನಗುಡಿ, ಪದ್ಮನಾಭನಗರ, ವಿದ್ಯಾಲಯ, ಜಯನಗರ, ಮಹದೇವಪುರ, ಬೊಮ್ಮನಹಳ್ಳಿ, ಬೆಂಗಳೂರು ಸೌತ್, ಆನೇಕಲ್, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಮಾಗಡಿ, ರಾಮನಗರ, ಕನಕಪುರ, ಚನ್ನಪಟ್ಟಣ, ಹೊಳವಳ್ಳಿ, ಹದ್ದು, ಮೇಲುಕೋಟೆ, ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, ಚಾರ್ಪೇಟೆ, ಶ್ರವಣಬೆಳಗೊಳ, ಅರಸೀಕೆರೆ, ಬೇಲೂರು, ಹಾಸನ, ಹೊಳೆನರಸೀಪುರ, ಅರಕಲಗೂಡು, ಸಕಲೇಶಪುರ, ಬೆಳ್ತಂಗಡಿ, ಮೂಡಬಿದಿರೆ, ಮಂಗಳೂರು ಸಿಟಿ ನಾರ್ತ್, ಮಂಗಳೂರು ಸಿಟಿ ಸೌತ್, ಮಂಗಳೂರು, ಬಂಟ್ವಾಳ, ಪುತ್ತೂರು, ಸುಳ್ಯ, ಮಡಿಕೇರಿ, ರಾಜಪೇಟೆ, ಪರಾಪತ್ತನ, ಜಯನಗರ, ಹುಣಸೂರು, ಹೆಗ್ಗಡಕೋಟೆ, ನಂಜನಗೂಡು, ಚಾಮುಂಡೇಶ್ವರಿ, ಕೃಷ್ಣರಾಜ, ಚಾಮರಾಜ, ನರಸಿಂಹರಾಜ, ವರುಣ, ಚಿನ್ನಶಿಪುರ, ಹಾಣು, ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ. ವೆರಿ ಗುಡ್. 224 ಬಸ್ ಕ್ಷೇತ್ರಗಳು ಸರ್. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು 206 ಚಲನಚಿತ್ರಗಳ ಹೆಸರನ್ನು ಹೇಳ್ತಿ. ಓಕೆ, ಟೆಲ್ ಮಿ ಒನ್ ಬೈ ಒನ್. ಬೇಡರ ವೆಂಕಣ್ಣಪ್ಪ, ಸೋಲಡಿ, ಭಕ್ತ ವಿಜಯ, ಹರಿಭಕ್ತ, ಹೋಗಿಲೇಶ್ವರ, ಸತಿಲಾಲ ಲಿಲ್ಲಿ, ರಾಯಲ್ ಸೊಸೆ, ಭೂಕೈಲಾಸ, ಕೃಷ್ಣಗಾಡೂರಿ, ಅಣ್ಣ ತಂಗಿ, ಜಗಜ್ಯೋತಿ ಬಸವೇಶ್ವರ, ಧರ್ಮ ವಿಜಯ, ಮಹಿಷಾಸುರ ಮರ್ದಿನಿ, ಹಬ್ಬ ಹುಡುಗಿರಿ, ರಣಗಿರಿ ಕಂತಿರುವ, ರಾಣಿ ಹೊನ್ನಮ್ಮ, ಆಶಾ ಸುಂದರಿ, ದಶಾವತಾರ, ಭಕ್ತ ಕನಕದಾಸ, ಶ್ರೀ ಶೈಲ ಮಹಾತ್ಮೆ, ಕಿತ್ತೂರು ಚೆನ್ನಮ್ಮ, ಕಂತಿರೋಡು, ಕೈವಾರ ಮಹಾತ್ಮೆ, ಪ್ರತಿಜ್ಞೆ, ಭಕ್ತ ಚೈತ, ನಾಗಾರ್ಜುನ, ಗಾಳಿಗೋಪುರ, ಭೂದಾನ, ಸ್ವರ್ಣ ಗೌರಿ, ದೇವಸುಂದರಿ, ಕರುಣೆ ಕುಟುಂಬದ ಕಣ್ಣು, ಮಹಾತ್ಮ ಕಬೀರ, ವಿಧಿ ವಿಲಾಸ, ತೇಜಸ್ವಿನಿ, ವಾಲ್ಮೀಕಿ, ನಂದಾದೀಪ, ಕನ್ಯಾರತ್ನ, ಗೌರಿ, ಜೀವನ ತರಂಗ, ಬಲಿ ಮದುವೆ, ಕುಲವಧು, ಕಲಿದನು ಎಣ್ಣೆ, ವೀರ ಕೇಸರಿ, ಮನಮೆಚ್ಚಿದ ಮನದಿ, ಶತಿ ಶಕ್ತಿ, ಚಂದ್ರಕುಮಾರ, ಶ್ರೀರಾಮ ಜನ್ಯುದ್ಧ, ನವಕೋಟಿ ನಾರಾಯಣ, ಚಂದವಳಿ ತೋಟ, ಶುಭರಾತ್ರಿ ಮಹಾತ್ಮೆ, ತುಂಬಿದ ಕೊಡೆ, ಶುಭ ಗಂಗೆ ಮಹಾತ್ಮೆ, ಪ್ರತಿಜ್ಞೆ, ನಾಂದಿ, ನಾಗಪೂಜೆ, ಚಂದ್ರಹಾಸ, ಸರ್ವಜ್ಞಮೂರ್ತಿ, ವಾತ್ಸಲ್ಯ, ಸತ್ಯ ಹರಿಶ್ಚಂದ್ರ, ಮಹಾಸತಿ ಅನುಸೂರ್ಯ, ಇದೇ ಮಹಾಸುದಿನ, ಬೆತ್ತದ ಹುಲಿ, ಸತಿ ಸಾವಿತ್ರಿ, ಮದುವೆ ಮಾಡಿ ನೋಡು, ಪತಿ ಯುವತ, ಅಂತರಾಳಯ ಮಹಾತ್ಮೆ, ಕತಾರಿ ವೀರ, ಬಾಳ ನಾಗಮ್ಮ, ತೂಗುದೀಪ, ಪ್ರೇಮಮೈ, ಕಿಲಾಡಿ ರಂಗ, ಮಧುಮಾಲತಿ, ಎಮ್ಮೆ ತಮ್ಮನ, ಮೋಹೆ ಭಸ್ಮಾಸುರ, ಶ್ರೀ ಕನ್ಯಕ ಪರಮೇಶ್ವರಿ ಕತೆ, ಸಂಧಾರಾಗ, ಪಾರ್ವತಿ ಕಲ್ಯಾಣ, ಸತಿ ಸುಕನ್ಯಾ, ಗಂಗೆ ಗೌರಿ, ರಾಜಶೇಖರ, ಲಗ್ನ ಪತ್ರಿಕೆ, ರಾಜದುರ್ಗದ ರಹಸ್ಯ, ದೇವರಿಗೆ ದವಾಣ, ಬೀದಿ ಬಸವಣ್ಣ, ಮನಸಿದ್ದರೆ ಮಾರ್ಗ, ಬಂಗಾರದ ಹೂವು, ಚಕ್ರತೀರ್ಥ, ಇಮ್ಮಡಿ ಪುಲಕೇಶಿ, ಜೇಡನ ಮಳೆ, ಗಾಂಧಿನಗರ, ಮಹಾಸತಿ ಅರುಂಧತಿ, ಮನಸ್ಸಾಕ್ಷಿ, ಸರ್ವಮಂಗಳ, ಭಾಗ್ಯ ದೇವತೆ, ಬೆಂಗಳೂರು ಮೇಲೆ, ಅನ್ನಲ್ಲಿ ಚರಿದಾಗ, ಭಾಗ್ಯದ ಭಾಗ್ಯ
ಬಾಗಿಲು ನಟ ಸಾರಬೋವಳ ರೌಡಿ ರಂಗನ ಧೂಮಕೇತು ಅಮ್ಮ ಸಿಂಹ ಸ್ವಪ್ನ ಗೋವಾದಳ್ಳಿ ಸೇಡೆ ನಾನೇ ಮಣ್ಣಿನ ಮಗ ಮಾರ್ಗದರ್ಶಿ ಗಣ್ಣೋದಯನ ಮಲಮನ ಪವಾರ ಚೂರಿ ಚಿಕ್ಕಣ್ಣ ಪುನರ್ಜನ್ಮ ಬಳೆ ರಾಜ ಉಯ್ಯಾಳೆ ಚಿಕ್ಕಮ್ಮ ಮೇಯರ್ ಮುತ್ತಣ್ಣ ಆಪರೇಷನ್ ಜಪಾಸ್ 2 ತ್ರಿಬಲ್ 9 ಶ್ರೀಕೃಷ್ಣ ದೇವರಾಯ ಕರುಣೇಡಕರೆ ನಾಡಿನ ಭಾಗ್ಯ ಅಶುರು ತೋರಣ ಭೂಪತಿ ರಂಗ ವಿಸ್ತಾರ ರಾಜ್ಕುಮಾರ್ ಬಳೆ ಜೋಡಿ ಗಣಪತಿ ಸ್ಯಾಡಿ ರಾಜಣ್ಣ ನನ್ನ ತಮ್ಮ ಬಾಳು ಬೆಳಕಿತ್ತು ದೇವರ ಮಕ್ಕಳು ಪರೋಪಕಾರಿ ಕಸ್ತೂರಿ ನಿವಾಸ ಬಾಲಬಣ್ಣನ ಕುಲ ಗೌರವ ನಮ್ಮ ಸಂಸಾರ ಕಾಸಿದ್ರೆ ಕೈಲಾಸ ತಾಯಿ ದೇವರು ಪ್ರತಿಧ್ವನಿ ಸಾಕ್ಷಾಕಾರ ನ್ಯಾಯವೇ ದೇವರು ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಜನ್ಮರನಶ ಸಿಪಾಯಿ ರಾಮು ಬಂಗಾರದ ಮನುಷ್ಯ ಹೃದಯ ಸಂಗಮ ಕ್ರಾಂತಿ ವೀರ ಬಳೆ ಹುಚ್ಚು ನನ್ನ ಗೋಕುಲ ಜಗ ಮೆಚ್ಚಿನ ಮಗ ಮೈ ದೇವರ ಕೊತ್ತ ತಂಗಿ ಬಿಡುಗಡೆ ಸ್ವಯಂವರ ಗಂಧದ ಗುಡಿ ದೂರದ ಬೆತ್ತ 3 ವಜ್ರಗಳು ಬಂಗಾರದ ಬಂಜಾರ 2 ಕನಸು ಸಂಪತ್ತಿಗೆ ಸವಾ ಭಕ್ತ ಕುಂಬಾರ ಶ್ರೀನಿವಾಸ ಕಲ್ಯಾಣ ದಾರಿ ತಪ್ಪಿದ ಮಗ ಮಯೂರ ತ್ರಿಮೂರ್ತಿ ಪ್ರೇಮದ ಕಾಣಿಕೆ ಬದುರ್ಗಂದು ರಾಜಾನನ ರಾಜ ನಾನಿನ ಮರೆಯಲಾರೆ ಬಡವರ ಬಂಧು ಬಬ್ರು ವಾಹನ ಭಾಗ್ಯವಂತರು ಗಿರಿಕನ್ಯೆ ಸನಾದಿ ಅಪ್ಪಣ್ಣ ಒಲವು ಗೆಲವು ಶಂಕರ್ ಗುರು ಆಪರೇಷನ್ ಡೈಮಂಡ್ ರಾಕೆ ಉಳಿಯ ಹಾಲಿನ ಮೇವು ನಾನೊಬ್ಬ ಕಲ್ಲೆ ರವಿಚಂದ್ರ ವಸಂತ ಗೀತ ತಾಯಿಗೆ ತಕ್ಕ ಮಗ ಆವಿನ ಎಡೆ ನೀ ನನ್ನ ಗೆಲ್ಲಲಾರೆ ಭಾಗ್ಯವಂತ ಕೆನ್ನಡಿದ್ದ ಸಿಂಹ ಸದ್ಬೆಳಕು ಆಳು ಜೇನು ಚಲಿಸುವ ನೋಡಗಳು ಕವಿರತ್ರ ಕಾಳಿದಾಸ ಕಾಮನೆ ಬಿಲ್ಲು ಭಕ್ತ ಪ್ರಹ್ಲಾದ 2 ನಕ್ಷತ್ರಗಳು ಸಮಯದ ಗೊಂಬೆ ಶ್ರಾವಣ ಬಂತು ಯಾರಿವನು ಅಪೂರ್ವ ಸಂಗಮ ಅದೈಕನ್ನು ಜ್ವಾಲಾಮುಖಿ ಧ್ರುವ ತಾರೆ ಭಾರತ ಲಕ್ಷ್ಮಿ ಬಾರಮ್ಮ ಅರುರಾಗ ಅರಳಿತು ಗುರಿ ಒಂದು ಮುತ್ತಿನ ಕತೆ ಶ್ರುತಿ ಸೇರಿದಾಗ ಶಿವ ಮೆಚ್ಚಿದ ಕಣಪ್ಪ ದೇವತಾ ಮನುಷ್ಯ ಪರಶುರಾಮ ಜೀವನ ಚೈತ್ರ ಆಕಸ್ಮಿಕ ಒಡ ಹುಟ್ಟಿದವರು ಶಬ್ದವೇದಿ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶೀರ ಆರಿದ್ರ ಪುನವಶು ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರಾವಣ ಧನುಷ ಶತಭಿಷ ಮೂಲ ಭಾದ್ರಪದ ಉತ್ತರ ಭಾದ್ರಪದ ರೇವತಿ. ವೆರಿ ಗುಡ್. ಹಂಗ 15 ತಿಥಿಗಳು ಹೇಳ್ತಿ. ಪಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಉಮಿಮತ್ವ ಅಮಾವಾಸ್ಯೆ. ಸರ್, ಇದುವರೆಗೂ ಅವನ ಜ್ಞಾನದ ಒಂದು ಮಹಾಪೂರವನ್ನ ನಾವು ನೋಡಿದ್ವಿ. ಆ ಜ್ಞಾನದ ಮಹಾಪೂರದ ಹಿಂದೆ ನಿಮ್ಮ ಇಬ್ಬರು ಶ್ರಮ ಯಾವ ರೀತಿಯಾಗಿದೆ ಮತ್ತು ಅದನ್ನ ಯಾವ ರೀತಿಯಾಗಿ ಅವನ ಸಿದ್ಧತೆಯನ್ನ ಮಾಡಿದ್ರಿ ಏನಂತಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ. ಏನಂತಂದ್ರೆ ಸರ್, ನಾವು ಜಸ್ಟ್ ನಾವು ಆಕ್ಚುಲಿ ನಮ್ಮ ಮನೇಲಿ ಟ್ಯೂಷನ್ ನಡೆಸ್ತೀವಿ. ಟ್ಯೂಷನ್ ನಡೆಸ್ತಾ ಇರ್ಬೇಕಂದ್ರೆ ಮತ್ತೆ ಇವನು ಮನೇಲಿ ಇರ್ತಾ ಇರಲ್ರಿ. ಹಿಂಗ ನೋಡ್ತಾ ಇದ್ದ ನಾವು ಒಂದ್ಸಾರಿ ರಾತ್ರಿ ಸ್ವಲ್ಪ ಲೇಟ್ ಆಗಿ ಮಲ್ಕೊಂಡ. ಹಂಗ ನಮ್ಮ ಮನೆಯವರು ಎ ಫಾರ್ ಅಂದ್ಬಿಟ್ಲೆ ಆಪಲ್ ಅಂದ, ಬಿ ಫಾರ್ ಅಂದ್ಬಿಟ್ಲೆ ಬಾಲ್ ಅಂದ, ಹಂಗ ಜೆ ಮಠ ಹೇಳ್ದ. ಅಂದ್ಬಿಟ್ಲೆ ನಮಗ್ ಅನಿಸ್ತೀವಿ ನಾವ್ ಹೇಳಾರ್ದ ಇಷ್ಟು ಓದಿದಾವ ಅಂದ್ರೆ ಏನು ಜಸ್ಟ್ ನಾವ್ ಕ್ಲಾಸ್ನಾಗ ಗೊತ್ತಾಯ್ತು ನಮ್ಗೆ. ಯಾಕಂದ್ರೆ ಕ್ಲಾಸ್ನಾಗ ಇವನು ಕ್ಯಾಚ್ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಹೇಳಾರ್ದ ಇಷ್ಟು ಕಲಿತಾನ, ಇನ್ ಹೇಳಿದ್ರೆ ಹೆಂಗ್ ಕಲಿತಾನ ಅಂತೇಳಿ ಅವತ್ತು ಸ್ವಲ್ಪ ಪ್ರಯತ್ನ ಮಾಡಕ್ ಚಾಲೂ ಮಾಡಿದ್ವಿ ಸರ್. ಜಸ್ಟ್ 50 ಕ್ವಶನ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 2,500 ಜನರಲ್ ನಾಲೆಜ್ ಹೇಳ್ತಾನೆ. ಇವಾಗ ನೀವೇ ನೋಡಿದ್ರಿ, ನಾನೇನ್ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಂದ್ರೆ ಅದನ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಸರ್. ಡೈಲಿ ಯಾವ ರೀತಿಯಾಗಿ ನೀವು ಕೆಲಸದಲ್ಲಿ ಇದ್ರು ಅವ್ನಿಗೆ ಇಲ್ಲ, ಡೈಲಿ ಎಷ್ಟು 24 ಅವರ್ಸ್ ಹಾಫ್ ಆನ್ ಅವರ್ ಸಾಕು ಸರ್ ಮಕ್ಕಳಿಗೆ. ಆಕ್ಚುಲಿ ಯಾಕಂದ್ರೆ ಎಲ್ಲಾರು ಹೇಳ್ತಾರ ಹಂಗ್ ಓದಿಸ್ಬೇಕು ಹಿಂಗ್ ಓದಿಸ್ಬೇಕು, ಏನಿಲ್ಲ ಸರ್. ಹಾಫ್ ಆನ್ ಅವರ್ ಕೊಟ್ರೆ ಸಾಕು ಮಕ್ಕಳಿಗೆ. ಫ್ರೀ ಆಗಿ ಅವ್ನಿಗೆ ಎಲ್ಲಾ ಆಟ ಆಡಕ್ಕೂ ಬಿಡ್ಬೇಕು, ಎಲ್ಲಾ ರೀತಿ ಬಿಟ್ಟು ಹಾಫ್ ಆನ್ ಅವರ್ ಅವ್ರಿಗೆ ಕರೆಕ್ಟ್ ಆಗಿ ನಾವು ಓದಿಸಿದ್ರೆ ಖಂಡಿತವಾಗಿ ಹೇಳ್ತೀನಲ್ಲ ಆರ್ಯವರ್ಧನ್ ಹೀಗೆ ಪ್ರತಿಯೊಬ್ಬ ಮಕ್ಕಳಲ್ಲೂ ಆ ಬೆಳವಣಿಗೆ ಇದ್ದೇ ಇರುತ್ತೆ. ಬಟ್ ಅದನ್ನ ಗುರುತಿಸಿ ಮಕ್ಕಳು ತಂದೆ ತಾಯಿ ಆದವ್ರು ಓದಿಸ್ಬೇಕು ನನ್ನ ಅನಿಸಿಕೆ. ಈಗ ಇದುವರೆಗೂ ನೀವು ಇಡೀ ಕರ್ನಾಟಕ ತುಂಬಾ ನಿಮ್ ಹೆಸರುವಾಸಿ ಆಗ್ಬಿಟ್ಟಿದ್ದಾನೆ. ಆಗ್ಲೇ ಯಾವ್ಯಾವ ರೀತಿ ಕಾರ್ಯಕ್ರಮಗಳೊಳಗ ಇವನ್ನ ಭಾಗಿ ಮಾಡಿದಿರಿ?
ಈ ಪ್ರತಿಯೊಂದು ಕೆಲವೊಂದು ಈಗ ಬೇರೆ ಬೇರೆ ಡಿಸ್ಟಿಕ್ ಒಳಗೆ ಕೆಲವೊಂದು ಎಲ್ಲ ಒಂದ್ ಬಿಟ್ಟು ಎರಡು ತಾಕಲ್ ವಿಡಿಯೋ ಟು ಯೂಟ್ಯೂಬ್ ಚಾನಲ್ ಒಳಗೆ ನಾನು ಆಲ್ಮೋಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಮಾಡಿದೆ ಆರ್ಯವರ್ಧನ್ ಯೂಟ್ಯೂಬ್ ಚಾನಲ್. ಫೇಸ್ಬುಕ್ ಒಳಗೆ ನಂದು ಪರಪ್ಪನ್ ಗೋಟಿ ಅಂತಿದೆ. ನಾನು ಅದು ಅಪ್ಲೋಡ್ ಮಾಡೋದ್ರಿಂದ ಕೆಲವೊಂದು ಅಲ್ಲಿ ಇಲ್ಲಿ ಕ್ಯಾಚ್ ಮಾಡಿದವರು ಈ ಹುಡುಗ ಹೆಂಗ ಹೇಳ್ತಾ ಇದ್ದಾನೆ, ಅವ್ನ ಕಾಂಟ್ಯಾಕ್ಟ್ ನಂಬರ್ ಹಂಗೆ ಹಿಂಗೆ ತಿಳ್ಕೊಂಡು ಎಷ್ಟೋ ಕಾರ್ಯಕ್ರಮಕ್ಕೆ ನನ್ನ ಮಗನ ಇನ್ವೈಟ್ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನನ್ನ ಮಗನ ಡೆಮೋ ನೋಡಿ ಈ ತರ ಡೆಮೋ ಮಾಡ್ತಾ ಇದ್ದಾರೆ, ನನ್ನ ಪ್ರೋಗ್ರಾಮ್ ಕೊಡಿ, ನನ್ನ ಪ್ರೋಗ್ರಾಮ್ ಕೊಡಿ. ಕನಿಷ್ಠ ಆದ್ರೂ ತಿಂಗಳಿಗೆ 3 ರಿಂದ 4 ಪ್ರೋಗ್ರಾಮ್ ಕೊಡ್ತಾನೆ ಸರ್ ಅವನು. ತಿಂಗಳಿಗೆ 3 ರಿಂದ 4 ಪ್ರೋಗ್ರಾಮ್ ಅಡ್ಡಾಡ್ತಾನೆ. ಅದು ಬೇರೆ ಬೇರೆ ಡಿಸ್ಟಿಕ್ ಗೆ ಅಡ್ಡಾಡ್ತಾನೆ ಸರ್ ಅವನು. ಹಂಗೆ ಕಾರ್ಯಕ್ರಮ ಕೊಟ್ಕೊಂತ ನಾವ್ ಏನಂದ್ರೆ ಮತ್ತು ಇನ್ನೊಂದು ಕಾರ್ಯಕ್ರಮ ಕೊಡ್ಬೇಕಂದ್ರೆ ಹೊಸದ್ ಕಲಿಬೇಕು, ಮತ್ತೊಂದು ಕಾರ್ಯಕ್ರಮ ಹೊಸದ್ ಕಲಿಬೇಕು. ಹಿಂಗೆ 50 ಕ್ವಶನ್ ಇಂದ ಇವತ್ತು 2,500 ಕ್ವಶನ್ ಮಟ್ಟ ನಾವು ಅವ್ನಿಗೆ ಪ್ರಿಪರೇಷನ್ ಮಾಡ್ಕೊಂತ ಬಂದಿದ್ವಿ. ಇದುವರೆಗೂ ಅವನಿಗೆ ಯಾವ ರೀತಿಯ ಪ್ರಶಸ್ತಿಗಳು ಜ್ಞಾನಕ್ಕೆ ಬಂದಿದೆ. ಅವ್ನಿಗೆ 3.5 ವರ್ಷದಾಗಿದ್ದಾಗ ಅವ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೆಲೆಕ್ಟ್ ಆದ ಸರ್. ಫಸ್ಟ್ ಇಂಡಿಯಾ ಬುಕ್ ರೆಕಾರ್ಡ್ ಸೆಲೆಕ್ಟ್ ಆದ, ಅಲ್ಲೇ ಟಾಪ್ ಲಿಸ್ಟ್ ತೆಗಿತಾರೆ ಸರ್. ಈಗ 2023 ಒಳಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೆಲೆಕ್ಟ್ ರಗಡ್ ಬಂದಿರ್ತಾರೆ. ಒಬ್ಬರು ಅಂತಿರಲ್ಲ. ನಮ್ ಗದಗ ಡಿಸ್ಟ್ರಿಕ್ಟ್ ಒಂದು 5 ಜನ ಇದ್ದಾರೆ. ನಮ್ ಗದಗ ಡಿಸ್ಟ್ರಿಕ್ಟ್ ಒಳಗೆ ಅವು ಎಲ್ಲ ಹಂಗತೆ ಟಾಪ್ ಒನ್ ಲಿಸ್ಟ್ ತೆಗಿತಾರೆ. ಅದ್ರೊಳಗೆ ಒಂದು 100 ಜನ ತೆಗಿತಾರೆ. ಇಂಡಿಯಾಕ್ಕೆ 100 ಜನ ತೆಗೆದ್ರೆ ನನ್ ಮಗನು ಒಬ್ಬರು ಅದ್ರೊಳಗೆ. ಅವ್ನಿಗೆ ಆಯ್ಕೆ ಮಾಡಿದ್ರು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವರು ಸೆಲೆಕ್ಟ್ ಮಾಡಿ ಗ್ರ್ಯಾಂಡ್ ಮಾಸ್ಟರ್ ಅವಾರ್ಡ್ ನೀಡಕ್ ಅವ್ನ ಆಯ್ಕೆ ಮಾಡಿದ್ರು. ತದನಂತರ ಕೆಲವೊಂದ್ ತಕಲ್ ಅವನು ಪ್ರೋಗ್ರಾಮ್ಸ್ ಅಲ್ಲಿ ಇಲ್ಲಿ ಕೊಡೋದ್ರಿಂದ ಕೆಲವೊಂದ್ ತಕಲ್ ಅಲ್ಲೇ ಇಲ್ಲೇ ಅವ್ನಿಗೆ ಸನ್ಮಾನಗಳು ಗೌರವಗಳು ನಡೀತಾನೆ ಹೋದ್ವು. ಈಗ ಮೊನ್ನೆ ರೀಸೆಂಟ್ ಆಗಿ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಸ್ವಾಭಿಮಾನಿ ಕನ್ನಡ ರಕ್ಷಣಾ ವೇದಿಕರು ಕರುನಾಡ ಸಿರಿ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಸರ್. ನಾವು ಈಗ ಇನ್ನು ಅವನ ನಾಲೆಜ್ ಮೀರಿನೂ ಯಾಕಂದ್ರೆ ಒಬ್ರದ್ದು ಐಕ್ಯೂ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಇಷ್ಟು ವಯಸ್ಸಿಗೆ ಇಷ್ಟು ಐಕ್ಯೂ ಅನ್ನೇ ಹೊಂದಿರ್ಬೇಕು, ಇಷ್ಟು ದೈಹಿಕ ವಯಸ್ಸಿಗೆ ಇಷ್ಟು ಐಕ್ಯೂ ಅಂತ. ಏನಾದ್ರೂ ಅವ್ನ್ಗೆ ಆರೋಗ್ಯದಲ್ಲಿ ಏನಾದ್ರು ವೈಪರೀತ್ಯಗಳು ಕಂಡು ಬಂದ್ವ ಇಷ್ಟೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ? ಏನಿಲ್ಲ ಸರ್, ಹಂಗೇನ್ ಕಂಡಿಲ್ಲ. ಸ್ಟಾರ್ಟಿಂಗ್ ಮೊದಲೇ ವರ್ಷ ಹಚ್ಚಿದಾಗನೇ 3.5 ವರ್ಷ ಇದ್ದಾಗನೇ ಸ್ವಲ್ಪ ಅವನ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವಾಗ. ಈಗ ಏನ್ ರನ್ನಿಂಗ್ ಏನಿದಾನಲ್ಲ ಸರ್ 4 ವರ್ಷ ಈಗಿನ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಹೆಲ್ತ್ ಬಗ್ಗೆ ಅಗ್ದಿ ಪರ್ಫೆಕ್ಟ್ ಇದಾನೆ ಸರ್. ವಿತ್ ಇನ್ನೊಂದ್ ಏನಂತಂದ್ರ ಅವ್ನಿಗೆ ಇಂಟ್ರೆಸ್ಟ್ ಇದೆ. ಮೊನ್ನೆ ಮಾತು ಹೇಳ್ಕೊಂಡು ಓದಿಸ್ಲಿಕ್ಕೆ. ಹೌದು ಕರೆಕ್ಟ್. ಆಕ್ಚುಲಿ ಪಾಲಕರೆಲ್ಲ ಓದ್ಸಕ್ ರೆಡಿ ಅಂತಾರ, ಹುಡುಗರು ಓದಕ್ ರೆಡಿ ಇರಲ್ಲ. ಆದ್ರೆ ನನ್ ಮಗ ಯಾಸ್ ರೆಡಿ ಪಪ್ಪ ಅಂತಾನೆ. ಪ್ರತಿಯೊಂದು ಕ್ವಶನ್ ಕೇಳಿ ಯಾಸ್ ಪಪ್ಪ ರೆಡಿ ಅಂತಾನೆ. ಅದ್ರಿಂದ ಆ ಖುಷಿಯಿಂದ ನಾವು ಓದಿಸ್ಬೇಕು ಅಂತ ಇಂಟ್ರೆಸ್ಟ್ ಪಡ್ತೀವಿ ಅಷ್ಟೇ. ಈಗ ಅಷ್ಟು ಕ್ವಶನ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಅಷ್ಟು ನಾಲೆಜ್ ಇದೆ ರೀ. ಯಾಕಂದ್ರೆ ಅದ್ರೊಳಗ ನಮಗಂತೂ ಏನೂ ಗೊತ್ತೇ ಇಲ್ಲ. ಅಷ್ಟು ನಾಲೆಜ್ ಅನ್ನ ಅವ್ನ ಪ್ರಿಪೇರ್ ಮಾಡ್ಲಿಕ್ಕೆ ಎಷ್ಟು ವರ್ಷಗಳು ಬೇಕಾಗಿ? ಏನ್ ವರ್ಷ ಇಲ್ಲ ಸರ್. ನಾನು ಬರೀ 11 ಮಂತ್ ತಗೊಂಡು 11 ಮಂತ್ ಆಗಿಲ್ಲ ನನಗೆ ಅನಿಸಿದ ಮಟ್ಟಿಗೆ. ಅಷ್ಟು ಮಂತ್ ಒಳಗೆ ಪ್ರಿಪೇರ್ ಆಗಿದೆ. ಅಂದ್ರೆ ಅವಂದು ಐಕ್ಯೂ ಅಷ್ಟು ಗ್ರ್ಯಾಬ್ ಮಾಡುತ್ತೆ ಸರ್. ಏನೇ ಹೇಳಿದ್ರು ಹೇಳ್ತಾನೆ ಸರ್. ಇವಾಗ ನಿಮ್ ಪರಿಚಯ ಆಯ್ತು ಅಂತ ತಿಳ್ಕೊಳ್ಳಿ ಸರ್. ನೀವು ಒಂದ್ ಫೋನ್ ಮಾಡಿದ್ರೆ ಸಾಕು ಇವ್ರೇ ಅಂತ ಹೇಳ್ತಾನೆ. ಅವ್ನು ಹೌದ್ರಿ ಹೆಸರೇ ಹೇಳ್ತಾನೆ. ಮತ್ತೆ ಅದ್ರ ಬಗ್ಗೆ ಒಂದ್ ಬಿಟ್ಟು ಎರಡು ಬರೀ ಅವ್ನ ಹೆಸರು ಗೊತ್ತಾದ್ರೆ ಇವ್ರೇ ಅಂತ ಹೇಳ್ತಾನೆ ಸರ್. ಈಗ ಇದು ನಾಲೆಜ್ ಸಂಬಂಧಪಟ್ಟಂಗ ಆಯ್ತು. ಈಗ ಶಾಲೆಯೊಳಗ ಅವನ ಪ್ರೋಗ್ರೆಸ್ ರಿಪೋರ್ಟ್ ಯಾವ ತರ ಇದೆ ಸರ್? ಅವನು ಮಾಡ್ತಾ ಇದ್ದಾನೆ ಸರ್. ಅವನು ಯಾಕಂತಂದ್ರೆ ಅವನು ಡೈಲಿ ಸ್ಕೂಲಿಗೆ ಕಂಪಲ್ಸರಿ ಹೋಗ್ತಾನೆ. ಬಟ್ ಏನಂದ್ರೆ ಅವ್ನ ಪ್ರೋಗ್ರಾಮ್ ಇರೋದ್ರಿಂದ ಕೆಲವೊಂದು ಟೈಮ್ ನಲ್ಲಿ ಅಬ್ಸೆಂಟ್ ಇರೋ ಪ್ರೊಸೆಸ್ ಹೋಗು ಅಬ್ಸೆಂಟ್ ಆಗ್ತಾನೆ. ಕೆಲವೊಂದಿಷ್ಟು ಅದ್ರ ಪ್ರೊಸೆಸಿಂಗ್ ಚಲೋ ಇದೆ. ನಾವೆಲ್ಲ ಅವ್ರ ಟೀಚರ್ಗೆ ಕನ್ಸಲ್ಟ್ ಮಾಡಿದೀವಿ, ನಮ್ಮ ಮಗು ಹೆಂಗಿದೆ ಅಂತ. ಅವರೆಲ್ಲ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಇಲ್ಲ ನಿಮ್ ಹುಡುಗ ಅಡ್ಡಿ ಇಲ್ಲ, ಚಲೋ ಮಾಡ್ತಾ ಇದ್ದಾನೆ, ವರ್ಕ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಸರ್. ಇವನ ಈ ಶೈಕ್ಷಣಿಕವಾಗಿ ಇವನ ನಾಲೆಜ್ ಪ್ರಗತಿಯೊಳಗ ನಿಮ್ಮ ಧರ್ಮ ಪತ್ನಿಯವರು ಯಾವ್ಯಾವ ರೀತಿ ಅವರು ಇವನಿಗೆ ಕಾರ್ಯಚಟುವಟಿಕೆಯನ್ನ ಮಾಡಿಸ್ತಾರೆ ಆಸ್ ಎ ಟೀಚರ್ ಅಲ್ವಾ? ಅಲ್ಲಲ್ಲ, ಅಷ್ಟು ಈಗ ಶಾಲೆಯ ಟೀಚರ್ನು ಹೌದು, ಈಗ ಕೌಟುಂಬಿಕ ಕೆಲಸಗಳು ಇರ್ತಾವ ಅಂತಂದ್ರೆ ಮತ್ತೆ ಇವನಿಗೆ ಯಾವ ರೀತಿ ಅವರು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತ? ಇಲ್ಲ ಸರ್, ಡೈಲಿ ಬೆಳಗ್ಗೆ ಸ್ವಲ್ಪ ಜಲ್ದಿ ಎಬ್ಬಿಸಿ ಓದಿಸ್ತಾರೆ ಸರ್ ಅವ್ನಿಗೆ. ಜಲ್ದಿ ಅಂದ್ರೆ ಎಷ್ಟು ಗಂಟೆಗೆ ಸರ್? ಜಲ್ದಿ ಅಂದ್ರೆ ಒಂದು 5:30-6 ಗಂಟೆ ಸರ್. 5:30-6 ಗಂಟೆ ಕೇಳ್ತಾನೆ ಸರ್. ಒಂದು ಓದ್ತಾನೆ ಸರ್ ಅವನು. ಈಗ ಬರವಣಿಗೆ ಶೈಲಿ ಒಳಗೆ ಏನಾದ್ರು ಅದನ್ನ ಬರೀತಾನೆ ಸರ್. ಅವ್ನೇನು ಅವ್ನ ನಾಲೆಜ್ ತಕ್ಕಂಗೆ ಈಗೇನ, ಯಾಕಂದ್ರೆ LKG UKG ಅವ್ರು ಏನ್ ಹೇಳ್ತಾರೆ ಅದನ್ನ ನಾಲೆಜ್ ತಕ್ಕಂಗೆ ಬರೀತಾನೆ. ಈಗ LKG UKG ದವ್ರಿಗೆ ಇವನ್ನೆಲ್ಲ ಓದಕ್ಕಾಗಲ್ಲ. ಇದು ಹಂಗಂತೇಳಿ ಅದ್ರಾಗ ಬರಲ್ಲ. ಅಲ್ಲಿ LKG UKG ಏನ್ ನಾಲೆಜ್ ಇದೆ, ABCD ಇರಬಹುದು, ಅಲ್ಲಿ ಅಲ್ಫಾಬೆಟ್ಸ್ ಆಗಲಿ, ಕೆಲವೊಂದು ಡ್ರಾಯಿಂಗ್ ಆಗ್ಲಿ ಅವ್ನ ಇಂಟ್ರೆಸ್ಟ್ ಇದೆ. ಅವ್ನು ಅದ್ರ ಪ್ರಕಾರ ಅದನ್ನ ಬರೀತಾನೆ ಸರ್. ಹಿಂದಿ ಆಲ್ಸೋ ಹಿಂದಿ ಆಗ್ಲಿ. ಇವನು ಈ ಒಂದು ಗುಣಕ್ಕೆ ಹೆರಿಡೇಟರಿ ಏನಾದ್ರು ಇಂಪ್ಲಿಕೇಶನ್ ಆಗುತ್ತಾ ಅಂತ, ಅಂದ್ರೆ ಪ್ರಭಾವ ಬೀರುತ್ತಾ ಅನ್ನೋ ಅಂಶತೆ ಏನಾದ್ರು? ಏನಿಲ್ಲ ಸರ್. ನಿಮ್ಮ ಸಂಬಂಧಿಕರೊಳಗೆ ಯಾರಾದ್ರೂ ಈ ತರ ನಾಲೆಜ್? ಏನಿಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ನನ್ನ ಅನಿಸಿಕೆ ಪ್ರಕಾರ ಸರ್ ಅದು ಗಾಡ್ ಗಿಫ್ಟ್ ಸರ್. ಒಂದು ಎರಡನೇದು ಅವನಲ್ಲಿ ಆ ನಾಲೆಜ್ ಇದೆ ಅಂತ ಹೇಳಿ ನಾವು ಸ್ವಲ್ಪ ಜಲ್ದಿ ಫೈಂಡ್ ಔಟ್ ಮಾಡಿ ಅವ್ನು ಸ್ವಲ್ಪ ಏನೋ ಒಂದು ಪ್ರಿಪರೇಷನ್ ಮಾಡ್ಬೇಕು ಅಂತ ಏನೋ ಒಂದು ಮಾಡ್ತಾ ಇದೀವಿ. ಹಿಂಗಾಗಿ ಅವನು ಈ ಮಟ್ಟಕ್ಕೆ ಹೋಗಿದಾನ. ಆಕ್ಚುಲಿ ಹೇಳ್ಬೇಕಂದ್ರೆ ಇದ್ರ ನಮ್ದೇನು ಇಲ್ಲ, ಅವನ ಮೆಮರಿ ಪವರ್ ಆ ತರ ಇದೆ. ಈಗ ಮುಂದಿನ ದಿನಮಾನದೊಳಗ ಇನ್ನು ಯಾವ್ಯಾವ ರೀತಿ ಅವನ್ನ ಸ್ಟ್ಯಾಂಡ್ ಮಾಡ್ಬೇಕಂತ ನಿಮ್ಮ ಆಸೆ ಇದೆ?
ಏನಿಲ್ಲ ಸರ್, ಅವ್ನಿಗೆ ಎಲ್ಲರೂ ಆಲ್ಮೋಸ್ಟ್ ಆಲ್ ನಾನು ಎಲ್ಲಿ ಫಂಕ್ಷನ್ ಹೋಗಿದ್ದೀನಿ ಎಲ್ಲರೂ ಹೇಳ್ತಾ ಇರೋದು ಅವ್ನಿಗೆ ಒಬ್ಬ ದೊಡ್ಡ IAS ಆಫೀಸರ್ ಆಗ್ತಾನ, ವಿತ್ ಇನ್ನೊಂದೇನೋ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತಾ ಇದ್ದಾನೆ ಅಂತ ಅದು ಹೇಳ್ತಾ ಮಾತ್ರ ಇದ್ದಾರೆ. 100%. ಆದ್ರೆ ಆ ನಿಟ್ಟಿನಲ್ಲೇ ನಾ ಕೆಲಸ ಮಾಡ್ಬೇಕು ಅನ್ನೋದು ಒಂದು ಹುಮ್ಮಸ್ ಇದೆ ನಮ್ಮ ಹತ್ರ. ಓಕೆ ಓಕೆ. ಈಗ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂಗ ನೀವು ಒಂದು ಕೋಚಿಂಗ್ ಅನ್ನ ನಡೆಸ್ತಾ ಇದ್ರಿ. ಆ ಕೋಚಿಂಗ್ ಒಳಗ ಈ ತರ ಮಕ್ಕಳನ್ನ ನೀವು ಗುರುತಿಸಿ ಅವ್ರಿಗೆ ಏನಾದ್ರು ಟ್ರೆಂಡ್ ಅಪ್ ಕೊಟ್ಟಿದ್ದೀರಾ? ಸರ್ ನಾವು ಆಲ್ಮೋಸ್ಟ್ ಆಲ್ ನನಗೆ ನನ್ನ ಗುರುತಿಸಿ ಅನ್ನಕ್ಕೆ ಸರ್ ನನಗೆ ಆತರ ಸಿಕ್ಕರೆ ನಾನೇ ಸುತ್ತ ಅವ್ರಿಗೆ ಹೇಳಿದ್ದೀನಿ. ನಾನು ಎಷ್ಟು ಸಾರಿ ನಾನು ಫಂಕ್ಷನ್ ಸತ್ಯಕ್ಕೆ ಹೇಳಿದ್ದೀನಿ, ಏನು ಎನಿ ಟೈಮ್ ನಿಮ್ಗೆ ಏನೇ ಬೇಕಂದ್ರು ನನ್ನ ಕಡೆ ಕೇಳಿ, ನನ್ನ ಕಡೆ ಆದಷ್ಟು ನಾನು ಯಾವ ತರ ಪ್ರಿಪರೇಷನ್ ಮಾಡಿದ್ದೀನಿ ಅಥವಾ ಹೆಂಗ್ ಮಾಡ್ಬೇಕು, ಈ ತರ ಮಟೀರಿಯಲ್ಸ್ ಕೊಡ್ಬೇಕು, ಹಂಗ್ ಮಾಡ್ಬೇಕು ಅಂತ ನಾ ಎಲ್ಲ ಹೇಳ್ತಾ ಇದ್ದೀನಿ. ನನಗೂ ಆತರ ನಾನು ಆಕ್ಚುಲಿ ಅಂದ್ರೆ ಶಿಕ್ಷಣ ಪ್ರೇಮಿ, ನಾ ಹೇಳ್ಕೊಬಾರ್ದೆ, ಬಟ್ ಏನೋ ಸನ್ನಿವೇಶ ಸಂದರ್ಭ ಬಂದದ ಅಂತ ನಾ ಹೇಳ್ತಾ ಇದ್ದೀನಿ. ನನಗೆ ಶಿಕ್ಷಣ ಅಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ನನ್ನ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ನನ್ನ ಪರಿಸ್ಥಿತಿ ಬಹಳ ಗಂಭೀರ ಇತ್ತು ನಾನು ಕಲಿಯುವಾಗ. ಏನೋ ಒಂದ್ ದೃಷ್ಟಿಯಿಂದ ಕಲ್ತೆ, ಆದ್ರೆ ನಮ್ಮ ಮನೆಯವ್ರದ್ದು D.Ed PUC D.Ed ಆಗಿತ್ತು. 3 ವರ್ಷ ಡಿಗ್ರಿ ಓದಿಸಿದೆ ಹೊಳೆಯಲ್ಲಿ, 2 ವರ್ಷ B.Ed ಓದಿಸಿದೆ, 6 ತಿಂಗಳ KS ಕೋಚಿಂಗ್ ಮಾಡಿಸಿ, ಆಮೇಲೆ ಒಂದು ಗ್ರಾಂಡ್ ಸ್ಕೂಲ್ ಒಳಗೆ ಅವರು ಶಿಕ್ಷಕರಾಗಿ ಕಲಿತಾ ಇದ್ದಾರೆ. ಈಗ ಗ್ರಾಂಡ್ ಸ್ಕೂಲ್ ಅಲ್ಲಿ ಹೋಗಿದ್ದಾರೆ ಸರ್, ಗ್ರಾಂಡ್ ಹೋಗಿದೆ ಸ್ಕೂಲ್. ಹಾಗೆ ನನ್ನ ಮಗನು ಏನೋ ಒಂದು ಅವನಲ್ಲಿ ನಾಲೆಜ್ ಇದೆ ಅನ್ನೋ ಗುರುತಿಸಿ ಅವನಿಗೂ ಏನೋ ಒಂದು ಪ್ರಯತ್ನ ಮಾಡ್ಬೇಕು, ಅವನು ಒಂದು ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಮಾಡ್ಬೇಕು. ನಮ್ಗೇನು ಏನು ಬೇಕಾಗಿಲ್ಲ ಸರ್, ಆಕ್ಚುಲಿ ದೇಶಕ್ಕೆ ಒಂದು ಆಸ್ತಿ ಆಗ್ಬೇಕು ಅನ್ನೋದನ್ನೇ ಒಂದು ಆಸೆ ನಮ್ಗೆ ಅಷ್ಟೇ. ಓಕೆ. ಇದುವರೆಗೂ ಅತ್ಯಂತ ಉತ್ಸುಕತೆಯಿಂದ ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ಒಳಗ ಅವನ್ನ ಕರ್ಕೊಂಡ್ ಬಂದು ನಮ್ಮ ಒಂದು ಈ ನ್ಯೂಸ್ ಚಾನೆಲ್ ನಲ್ಲಿ ಅವನ್ನ ಪರಿಚಯಿಸಿದ್ದಕ್ಕೆ ನಮ್ಮ ತಂಡದ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.